ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ಆ್ಯಂಡ್ ರಾಜಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಡೈಲಿ ರೂಟೀನ್ ನಮ್ಮದಂತೂ ಡೈಲಿ ರೂಟೀನ್ ಸ್ಟಾರ್ಟ್ ಆದ ನೋಡ್ರಿ. ಗುಡ್ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆತ್ರಿ. ಇನ್ನೇನಿಲ್ರಿ, ರಂಗೋಲಿ ತೆಗಿತಾಳ್ರಿ, ಇನ್ನು ನೀರು ಉಕ್ಕತ್ತಾಳ್ರಿ ಎಲ್ಲ ಅಂಗಳಕ್ಕೆ. ಹಾಯ್ ರಂಗೋಲಿ ಹಾಕ ಸ್ಟಾರ್ಟ್ ಆಯ್ತು ನೋಡ್ರಿ. ರಂಗೋಲಿ ಹಾಕತ್ತಾಳ್ರಿ. ಅವಲಕ್ಕಿ ಹಚ್ಕೊಂಡು ಹೋಗೋದು ಅದು ಇದ್ದರ್ತಲ್ರಿ. ಅದಕ್ಕೆ ನಾವು ಮತ್ತೆ ಈಗ ಸಣ್ಣ ಚೀಲನ ಯಾಕಾಗಲಿ 50 ರೂಪಾಯಿ ಒಂದು ಪಡಿ ಎಷ್ಟು ಬರ್ಬೋದು ನೋಡಿ, ಅಷ್ಟು ಬರ್ತಾವೆ ನೋಡಿರಿ. ಇದಕ್ಕೆ ಅಷ್ಟನ್ನ ಪುಡಿ ಹಾಕಿ ಉಪ್ಪು ಹಾಕಿ ಕಲಿಸ್ಕೊತಾರೆ ನೋಡಿರಿ ಮಂಡ್ಯಕ್ಕೆ. ಇದು ನೋಡಿರಿ ಕನಯ್ಯ ಅಂತ ಇದು ಹೆಸರು ರೀ. ಇದು 50 ರೂಪಾಯಿ ಒಂದು ಚೀಲ ಆಗ್ತದೆ ನೋಡಿರಿ. ನಾವು ಒಂದು ದೊಡ್ಡ ಚೀಲನ ಒಂದು 400-500 ರೂಪಾಯಿ ಕೊಟ್ಟು ತರ್ತಿದ್ರಿ. ಅದರದೆಲ್ಲ ಅಷ್ಟು ಚಲೋ ಸಿಗಲಿಲ್ಲ. ಆಮೇಲೆ ಅವು ಇದು ಮಳೆಗಾಲಕ್ಕೆಲ್ಲ ಚಲೋ ಮೆತ್ತ ಒಂಥರ ಹಾಕತ್ತು. ಅದಕ್ಕೆ ಬೇಡ ಬಿಟ್ಬಿಡೋಣ. ಈಗ ಚಹಾ ಹಾಕಿಟ್ಟಾಳೆ ನೋಡಿ, ಹಾಲು ಕಾಯಿಸಿಟ್ಟಾಳೆ ನಮ್ಮ ಮಮ್ಮಿ. ಹಾಲು ಕಾಯಿಸಿಟ್ಟದ. ಈಗ ಅದಕ್ಕೆ ಚಹಾ ಪುಡಿ ಅಲ್ಲ ಸಕ್ಕರೆ ಹಾಕ್ತಾರೆ ರೀ ಮಮ್ಮಿ. ಮತ್ತು ಚಹಾ ಪುಡಿ ಹಾಕಿ ಕುದಿಸ್ತಾರೆ ನೋಡಿರಿ. ನಾವು ಮುಂಜಾನೆ ನಾಷ್ಟಕ್ಕಂತೂ ಚುಮ್ಮರಿ ಮಂಡಕ್ಕಿ ಹಚ್ಕೊಂಡು ತಿಂದಿದ್ದೀವಿ ರೀ. ನೀವು ಬೇಕಂತ ಟೊಮೆಟೊನೂ ಹಾಕ್ಕೋಬೋದು ರೀ ಮಂಡಕ್ಕಿಯಾಗ. ನಾವು ಅಷ್ಟು ಇಷ್ಟಪಡಂಗಿಲ್ಲ ರೀ. ನಾವು ಇಷ್ಟಪಡ್ತೇವೆ, ಬಟ್ ನಮ್ಮ ಮಮ್ಮಿ ಒಂಚೂರು ಅಷ್ಟೇನು ಇಷ್ಟಪಡಂಗಿಲ್ಲ. ಅದಕ್ಕೆ ಹಾಕಿಲ್ಲ ರೀ. ಒಮ್ಮೆ ಹಾಕ್ತೇವೆ, ಒಮ್ಮೆ ಹಾಕಂಗಿಲ್ಲ ರೀ. ಚಹಾ ಪುಡಿ ಹಾಕಿದ್ರೆ ಇನ್ನು ಚಹಾ ಕುದಿಸೋದು ನೋಡಿರಿ. ಮತ್ತು ಇದಕ್ಕೆ ಪುಟಾಣಿ ಹಿಟ್ಟು ಹಚ್ಚಿ ಕಾಯಿಸ್ಕೊದು ನೋಡಿರಿ. ಹುಬ್ಳ್ಯಾಗ ಮಾತ್ರ ಭಾರಿ ಟೇಸ್ಟಿ ಸಿಗ್ತಾರೆ ರೀ. ಯಾಕೆ ನಾವು ಎಲ್ಲರೂ ಊರಿಗೆ ಹೋದ್ರೆ ಬದ್ರೆ ಅಲ್ಲಿ ಕಟ್ಕೊಂಡು ಹೋಗಿರ್ತೇವೆ ರೀ. ಅಷ್ಟು ಚುಮ್ಮರಿ ಭಾರಿನ ಇರ್ತಾವೆ ರೀ. ಇಲ್ಲಿ ಅಷ್ಟಾಗಿ ಸರಿ ಪುಟಾಣಿ ಹಿಟ್ಟು ಹಚ್ಕೊತಾರೆ ನೋಡಿರಿ. ನೀರು ಎಲ್ಲ ಬೆಳಿಗ್ಗೆ ಎದ್ದು ಮತ್ತು ತರಕಾರಿ ತಂದೇನು ರೀ.
ತರಕಾರಿಯಾಗ ಲಿಂಬೆಹಣ್ಣು 30 ರೂಪಾಯಿಗೆ 4 ಎಷ್ಟು ಕೊಟ್ರಿ, ನಾ 60 ರೂಪಾಯಿ ಕೊಟ್ಟು ತಂದೇನಿ ರೀ. ಅಂದ್ರೆ 3ಕ್ಕೆ 30 ರೂಪಾಯಿ ಅಂದರು, 10 ರೂಪಾಯಿಗೆ ಒಂದು ಅಂತ್ರಿ. ಮತ್ತು 50 ರೂಪಾಯಿ ಎಷ್ಟು ಒಂದು ಒಂದು 4 5 ಅವ ರೀ, 5 ಲಿಂಬೆಹಣ್ಣು 50 ರೂಪಾಯಿ ಕೊಟ್ಟೇನಿ ರೀ. ಮತ್ತು ಇದು 20 ರೂಪಾಯಿ ಸೌತೆಕಾಯಿ ರೀ, ಅರ್ಧ ಕೆಜಿ 20 ರೂಪಾಯಿ ಅಂತ್ರಿ. ಮತ್ತು ಕೊತ್ತಂಬರಿ ನೋಡಿರಿ ಎಷ್ಟು ಫ್ರೆಶ್ ಆಗ್ಯದ. ಮತ್ತು ಫ್ಲವರ್ ತಂದೇನಿ ರೀ, ಎಲ್ಲ ಮುಂಜಾನೆ ಫ್ರೆಶ್ ಸಿಕ್ತಲ್ಲ ರೀ. ಅದಕ್ಕೆ ನಮ್ಮ ಮನೆ ಬಾಗಲ್ದಾಗ ಗಾಡಿ ಬಂದಿತ್ತು ರೀ, ಅದಕ್ಕೆ ತೊಗೊಂಡು ಬಂದೇನಿ ರೀ ನೋಡಿರಿ. ಮತ್ತು ಇವು ಶೇಂಗಾದ ಕಾಳು ಮತ್ತು ಕಡ್ಲೆ ಕಾಳು ಸಂಜೆ ಮುಂದೆ ಹೊತ್ತಿಗೆ ಚಹಾ ತಿನ್ಲಿಕ್ಕೆ ಬರ್ತಾವಂತ ತಂದು ಇಟ್ಕೊಂಡೇನಿ ರೀ. 20 ರೂಪಾಯಿ ಕಡ್ಲೆ ಅಂತ್ರಿ, 30 ರೂಪಾಯಿ ಶೇಂಗಾ ಅಂತ್ರಿ, ಪಾವು ಕಿಲೋ ಅರ್ಧ ಪಾವು ಬರ್ತಾವೆ ನೋಡಿರಿ. ಮತ್ತು 1 ಲೀಟ್ರ್ ಹಾಲು ತಂದೇನಿ ರೀ ಫ್ರೆಶ್. ಮುಂಜಾನೆ ಹೋದ್ರೆ ಒಂದು ಹೆಚ್ಚು ಫ್ರೆಶ್ಗೆ ಎಲ್ಲ ಪಲ್ಯನೂ ಸಿಗ್ತಾವೆ ರೀ, ಮತ್ತು ಹಾಲು ತರ್ಲಿಕ್ಕೆ ಆಗ್ತಾವಂತ ಎಲ್ಲ ತಂದು ಇಟ್ಕೊಂಡೇವ್ರಿ ರೀ. ನೋಡಿರಿ ಇಷ್ಟು ತರಕಾರಿ, ಇಷ್ಟಕ್ಕೆ ಒಂದು 150 ರೂಪಾಯಿ ಏನೋ ಆಯ್ತು ನೋಡಿರಿ. ಮತ್ತು ಚೋಲೆ ಭಟ್ರೆ ಮಾಡಲಿಕ್ಕೆ ಮತ್ತು ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಮತ್ತು ಉಳ್ಳಾಗಡ್ಡಿ ಮತ್ತು 1 ಇಂಚಿನ ಶುಂಠಿ ಮತ್ತು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು ನೋಡಿರಿ. ಆಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ರೀ, ಸಾಸಿವೆ ಜೀರಿಗೆನೂ ಹಾಕ್ಕೋಬೇಕು ರೀ. ಮತ್ತು ಅದು ಪೇಸ್ಟ್ ಅದಲ್ಲ ರೀ ಅದನ್ನು ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬೇಕು ರೀ. ಆಮೇಲೆ ಅದಕ್ಕೆ ಅರ್ಶಿಣದ ಪುಡಿ ಅದನ್ನು ಕಾಯಿಸ್ಕೋಬೇಕು ರೀ. ಆಮೇಲೆ ಖಾರದ ಪುಡಿ ಹಾಕಬೇಕು. ಮತ್ತು ನೀವು ಚೋಲೆ ಮಸಾಲ ತಂದಿರ್ತಾರಲ್ಲ ರೀ, ಅದನ್ನು ಹಾಕ್ಕೋಬೇಕು ನೋಡಿರಿ. ನಾ ಎವರೆಸ್ಟ್ ಯೂಸ್ ಮಾಡ್ತೀವಿ, ನೀವು ಯಾವುದಾದ್ರೂ ನಿಮ್ಮ ಕಡೆ ಯಾರು ಸಿಗ್ತಾ ಅದು ಯೂಸ್ ಮಾಡ್ಬೋದು. ಮತ್ತು ನಿಮಗೆ ಎಷ್ಟು ನೀರಿಗೆ ಅಥವಾ ಅವಣಿ ಎಷ್ಟು ಬೇಕು ಅಷ್ಟು. ನಾ ಮೊದಲು ಕಡ್ಲೆಕಾಳು ಬೇಯಿಸಿ ಇಟ್ಕೊಂಡಿದ್ರೆ ನೀರು ಹಾಕತ್ತೇನೆ ರೀ. ಈಗ ಒಂದು ಕುಕ್ಕರ್ನಾಗ 3 ಸೀಟಿ ಹೊಡ್ಸ್ಕೊಂಡೇನಿ ರೀ. ಉಪ್ಪು ಹಾಕ್ಕೋಬೇಕ್ರಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಹಾಕೋರಿ. ಟೇಸ್ಟಿಯಾಗಿ ಮತ್ತು ಸಿಂಪಲ್ಲಾಗಿ ಮಸ್ತ್ ಆಗ್ತದೆ ನೋಡಿರಿ. ಟೇಸ್ಟಿ ಅಂತೂ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ. ಇದು ಬೇಯಿಸಿ ಇಟ್ಕೊಂಡಿದ್ದು ನೋಡಿರಿ, ಇದನ್ನು ಹಾಕ್ಕೋಬೇಕ್ರಿ. ಡೈರೆಕ್ಟ್ ಕುಕ್ಕರ್ನಾಗೂ ಮಾಡ್ಬೋದು, ಬಟ್ ಅದು ಅಷ್ಟು ಲಘು ಬೇಯಂಗಿಲ್ಲ ರೀ. ಅದಕ್ಕೆ ನಾನು ಹಿಂಗೆ ಮಾಡ್ತೇನೆ ರೀ. ನಮ್ಮ ಮನ್ಯಾಗ ಹಿಂಗೆ ಮಾಡೋದು ನಾವು. ಮತ್ತು ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಈಗ ಪೂರಿ ಮಾಡ್ಕೊತೇವೆ ಅಂದ್ರೆ ಪೂರಿ ಎಲ್ಲ ಬಟೂರೆ ಮಾಡ್ತೇವೆ ರೀ. ಅದ್ರ ಜೊತೆ ನೀವು ಚಪಾತಿನೂ ಮಾಡ್ಬೋದು, ಪೂರಿನೂ ಮಾಡ್ಬೋದು, ಬಟೂರಿನೂ ಮಾಡ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು ರೀ. ಆದರೆ ಇದಕ್ಕೆ ಟೇಸ್ಟಿ ಅಂದ್ರೆ ಅದರ ಸಂಗಡ ಕಾಂಬಿನೇಷನ್ ಅಂದ್ರೆ ಬಟೂರೆ ನೋಡಿರಿ, ಎಷ್ಟು ಚಂದ ಉಪ್ಪು ಬರ್ಕೊತಾವೆ ನೋಡಿರಿ. ಏನೇನು ಹಾಕಿಲ್ಲ ನೋಡಿರಿ, ಮೈದಾ ಹಿಟ್ಟು ಮತ್ತೊಂದು ಸ್ವಲ್ಪ ರವೆ ಹಾಕೇವ್ರಿ, ಮತ್ತೊಂದು ಚೂರು ಸೋಡಾ, ಮತ್ತೊಂದು ಚೂರು ಉಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಹಾಕಿ ಕಲಿಸೇವೆ ನೋಡಿರಿ. ಭಾರಿ ಟೇಸ್ಟ್ ಆಗ್ತಾವೆ ನೋಡಿರಿ. ಎಷ್ಟು ಚಂದ ಉಪ್ಪು ಬರ್ತಾವೆ ಅಂದ್ರೆ ಅಷ್ಟು ಚಂದ ಉಪ್ಪು ಬರ್ತಾವೆ. ಭಾರಿ ಆಗ್ಯಾವ ನೋಡಿರಿ, ಭಾರಿ ಟೇಸ್ಟ್ ಆಗಿದ್ದು. ನೀವು ಮನ್ಯಾಗ